ನಮಸ್ತೆ ಮಿತ್ರರೇ, ಸಿಂಪಲ್ ಕಹಾನಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ. ನಾನಿಂದು ಹಲ್ಲಿ ಮನುಷ್ಯನ ದೇಹದ ವಿವಿಧ ಭಾಗಗಳ ಮೇಲೆ ಬೀಳುವುದರಿಂದ ಆಗುವ ಸೂಚನೆಗಳ ಬಗ್ಗೆ ಹೇಳುತ್ತೇನೆ. ಹಲ್ಲಿಯು ದೇಹದ ಕೆಲವು ಅಂಗಗಳ ಮೇಲೆ ಬಿದ್ದರೆ ಒಳ್ಳೆ ಶಕುನ ಹಾಗೂ ಕೆಲವು ಕೆಟ್ಟ ಶಕುನ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾಗಿ ದೇಹದ ವಿವಿಧ ಭಾಗಗಳ ಮೇಲೆ ಹಲ್ಲಿ ಬೀಳುವುದರಿಂದ ಯಾವ ಪರಿಣಾಮಗಳು ಉಂಟಾಗುತ್ತೆ ಎಂಬುದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಅದಕ್ಕೂ ಮುಂಚೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಶಕುನಶಾಸ್ತ್ರದ ಪ್ರಕಾರ ಶುಭ ಮತ್ತು ಅಶುಭಗಳೆಂಬ ಎರಡು ವಿಧವಿದೆ. ಈ ಶಕುನಗಳು ಭವಿಷ್ಯದಲ್ಲಿ ನಿಮಗೆ ಆಗುವ ಒಳ್ಳೆಯ ಅಥವಾ ಕೆಟ್ಟ ಸೂಚನೆಗಳ ಬಗ್ಗೆ ಹೇಳುತ್ತವೆ. ಶಕುನಶಾಸ್ತ್ರದಲ್ಲೂ ಹಲ್ಲಿ ಬೀಳುವುದರ ಬಗ್ಗೆ ಹೇಳಲಾಗಿದ್ದು, ದೇಹದ ಪ್ರತಿಯೊಂದು ಭಾಗದಲ್ಲಿ ಹಲ್ಲಿ ಬೀಳುವುದರಿಂದ ವಿವಿಧ ಅನುಕೂಲಗಳು ಮತ್ತು ಅನಾನುಕೂಲಗಳಿವೆ. ಹೆಚ್ಚಿನ ಜನರು ಹಲ್ಲಿಗಳಿಗೆ ಹೆದರುತ್ತಾರೆ ಅಥವಾ ಓಡಿ ಹೋಗುತ್ತಾರೆ. ಆದರೆ ಹಲ್ಲಿ ನಿಮ್ಮ ಜೀವನದಲ್ಲಿ ಮುಂದೆ ಆಗುವ ಸಂತೋಷದ ಶುಭ ಸಂಕೇತಗಳನ್ನು ನೀಡುತ್ತದೆ. ಹಾಗಾದರೆ ಹಲ್ಲಿ ದೇಹದ ಯಾವ ಭಾಗಗಳ ಮೇಲೆ ಬಿದ್ದರೆ ಏನು ಶುಭ ಎಂಬುದರ ಬಗ್ಗೆ ನಾನು ತಿಳಿಸಿಕೊಡುತ್ತೇನೆ. ಶತ್ರುಗಳ ನಾಶ. ಶಾಸ್ತ್ರದ ಪ್ರಕಾರ ಹಲ್ಲಿ ನಿಮ್ಮ ಮೇಲಿನಿಂದ ಬಿದ್ದು ಎಡದ ಭಾಗಕ್ಕೆ ತಲುಪಿದರೆ ಅದನ್ನು ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ. ಧರ್ಮಗ್ರಂಥಗಳ ಪ್ರಕಾರ ನೀವು ಹಣವನ್ನು ಪಡೆಯುತ್ತೀರಿ ಎಂದರ್ಥ. ಮತ್ತೊಂದೆಡೆ ನಿಮ್ಮ ಕುತ್ತಿಗೆಯ ಮೇಲೆ ಹಲ್ಲಿ ಬಿದ್ದರೆ ಅದು ಶತ್ರುಗಳನ್ನು ನಾಶಪಡಿಸುತ್ತದೆ ಎಂದರ್ಥ. ಕುಟುಂಬದಲ್ಲಿ ಕಲಹ. ಮನೆಯೊಳಗೆ ಪ್ರವೇಶಿಸುವಾಗ ಹಲ್ಲಿಯ ಸದ್ದು ಕೇಳಿ ಮುಂದೆ ಸಾಗುತ್ತಿದ್ದರೆ ಅದು ನಿಮಗೆ ಶುಭ ಸೂಚನೆ. ಇದು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ. ಮತ್ತೊಂದೆಡೆ ಹಲ್ಲಿ ಎದೆಯ ಎಡಭಾಗದಲ್ಲಿ ಬಿದ್ದರೆ ಕುಟುಂಬದಲ್ಲಿ ಕಲಹ ಎಂದರ್ಥ. ಸಂಪತ್ತು ಅಭಿವೃದ್ಧಿ. ಶಕುನಶಾಸ್ತ್ರದ ಪ್ರಕಾರ ರಾತ್ರಿಯ ಮೊದಲ ಪ್ರಹಾರವನ್ನು ತಿನ್ನುವಾಗ ನೀವು ಈಶಾನ್ಯ ದಿಕ್ಕಿನಲ್ಲಿ ಹಲ್ಲಿಯ ಶಬ್ದವನ್ನು ಕೇಳಿದರೆ ಅದು ಮಂಗಳಕರವಾಗಿರುತ್ತದೆ. ಹಲ್ಲಿಯ ಅಂತಹ ಧ್ವನಿ ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ. ಉದ್ಯೋಗದಲ್ಲಿ ಬಡ್ತಿ. ನೀವು ಎಲ್ಲೋ ಹೊರಗೆ ಹೋಗುತ್ತಿರುವಾಗ ಪೂರ್ವ ಉತ್ತರ ದಿಕ್ಕುಗಳಲ್ಲಿ ಹಲ್ಲಿಯ ಶಬ್ದ ಕೇಳಿದರೆ ಅದು ನಿಮಗೆ ಶುಭ ಸಂಕೇತವಾಗಿದೆ. ನೀವು ಹಣವನ್ನು ಪಡೆಯುತ್ತೀರಿ ಮತ್ತು ಉದ್ಯೋಗಿಗಳಿಗೆ ಬಡ್ತಿಯ ಅವಕಾಶ ಸಿಗುತ್ತದೆ ಎಂದು ಹೇಳಲಾಗಿದೆ. ವ್ಯಾಪಾರದಲ್ಲಿ ಪ್ರಗತಿ. ಪೂರ್ವ ದಿಕ್ಕಿಗೆ 3 ಮತ್ತು 4ನೇ ಪ್ರಹಾರಗಳಲ್ಲಿ ಹಲ್ಲಿಯ ಧ್ವನಿ ಕೇಳಿದರೆ ಶಾಸ್ತ್ರದ ಪ್ರಕಾರ ಅದು ನಿಮಗೆ ಶುಭ ಸಂಕೇತವಾಗಿದೆ. ಇದು ಸಂಪತ್ತನ್ನು ತರುತ್ತದೆ ಮತ್ತು ವ್ಯಾಪಾರಿಯ ವ್ಯಾಪಾರವನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗಿದೆ. ಮತ್ತೊಂದೆಡೆ ಹಲ್ಲಿ ಎಡಭಾಗದ ಭುಜದ ಮೇಲೆ ಬಿದ್ದರೆ ನಿಮ್ಮ ಶತ್ರುಗಳು ಹೆಚ್ಚಾಗಲಿದ್ದಾರೆ ಎಂದರ್ಥ. ಧನಲಾಭ. ಹಲ್ಲಿ ನಿಮ್ಮ ಹಣೆಯ ಮೇಲೆ, ತುಟಿಯ ಮೇಲೆ, ಹೊಕ್ಕುಳ, ಎರಡೂ ತೊಡೆಗಳ ಮೇಲೆ ಅಥವಾ ನಿಮ್ಮ ಮೊಣಕಾಲು ಮತ್ತು ಪಾದಗಳ ನಡುವೆ ಬಿದ್ದರೆ ಅದು ಒಳ್ಳೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದು ಸಂಪತ್ತನ್ನು ತರುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ. ನಿಮ್ಮ ಹುಬ್ಬುಗಳ ಮೇಲೆ ಹಲ್ಲಿ ಬಿದ್ದರೆ ನಿಮ್ಮ ಸಂಪತ್ತು ನಾಶವಾಗಲಿದೆ ಎಂದರ್ಥ. ಹಲ್ಲಿ ಗಂಡಸರ ದೇಹದ ಕೆಲವು ಭಾಗಗಳ ಮೇಲೆ ಬಿದ್ದರೆ ಆಗುವ ಪರಿಣಾಮಗಳು. ಹಣೆ ಮತ್ತು ಜುಟ್ಟಿಗೆ ಬಿದ್ದರೆ ಸುಖ ಪ್ರಾಪ್ತಿ. ಕೂದಲು ಮತ್ತು ತಲೆಯ ಮಧ್ಯೆ ಬಿದ್ದರೆ ಕೆಟ್ಟ ಸುದ್ದಿ. ಹುಬ್ಬುಗಳು ಮತ್ತು ಹುಬ್ಬುಗಳ ಮಧ್ಯೆ ಬಿದ್ದರೆ ದ್ರವ್ಯ ಲಾಭ. ಹುಬ್ಬುಗಳ ಮೇಲೆ ಮಾತ್ರ ಬಿದ್ದರೆ ದ್ರವ್ಯ ನಾಶ. ಬಲಗಣ್ಣಿಗೆ ಬಿದ್ದರೆ ಸುಖ, ಎಡಗಣ್ಣಿಗೆ ಬಿದ್ದರೆ ಶೋಕ. ಮುಖದ ಮೇಲೆ ಬಿದ್ದರೆ ಸುಖ ಭೋಜನ ಸಿಗುವುದು. ಮೂಗಿನ ಮೇಲೆ ಬಿದ್ದರೆ ಸೌಭಾಗ್ಯ ಹೆಚ್ಚುತ್ತದೆ. ಮೂಗಿನ ತುದಿಗೆ ಬಿದ್ದರೆ ದುಃಖ ಪ್ರಾಪ್ತಿಯಾಗುತ್ತದೆ.
ಬಲ ಕಿವಿಗೆ ಬಿದ್ದರೆ ಲಾಭ, ಎಡ ಕಿವಿಗೆ ಬಿದ್ದರೆ ದುಃಖ. ಒಂದು ವೇಳೆ ಬಲ ಕೆನ್ನೆಗೆ ಬಿದ್ದರೆ ಸಿದ್ಧಿದಾಯಕ, ಎಡ ಕೆನ್ನೆಗೆ ಬಿದ್ದರೆ ಮಿತ್ರ ದರ್ಶನ, ಕೆನ್ನೆಗಳ ಮಧ್ಯ ಬಿದ್ದರೆ ಭೋಜನ ಪ್ರಾಪ್ತಿ. ಕೆಲ ತುಟಿ ಮೇಲು ತುಟಿ ಬಿದ್ದರೆ, ಕೆಲ ತುಟಿಗೆ ಬಿದ್ದರೆ ಸಂಪತ್ತು ಜಾಸ್ತಿಯಾಗುವುದು, ಮೇಲ್ತುಟಿಗೆ ಬಿದ್ದರೆ ಜಗಳ ಹೆಚ್ಚಾಗುವುದು. ಅದೇ ರೀತಿ ಹೆಂಗಸರ ದೇಹದ ಮೇಲೆ ಬಿದ್ದರೆ ಆಗುವ ಪರಿಣಾಮಗಳು: ಹಣೆ ಮತ್ತು ಜುಟ್ಟಿನ ಮೇಲೆ ಬಿದ್ದರೆ ಧನಾಗಮವಾಗುವುದು. ಕೂದಲು ಗಂಟು ಮತ್ತು ಕೂದಲಿಗೆ ಬಿದ್ದರೆ ಕೆಟ್ಟ ಸುದ್ದಿ ಕೇಳಿಬರುವುದು. ತಲೆಯ ಮಧ್ಯೆ ಬಿದ್ದರೆ ಕೆಟ್ಟ ಸುದ್ದಿ. ಹುಬ್ಬುಗಳು ಮತ್ತು ಹುಬ್ಬುಗಳ ಮಧ್ಯೆ ಬಿದ್ದರೆ ದ್ರವ್ಯ ನಾಶ ಮತ್ತು ದ್ರವ್ಯ ಲಾಭ. ಬಲಗಣ್ಣಿಗೆ ಬಿದ್ದರೆ ದುಃಖ, ಎಡಗಣ್ಣಿಗೆ ಬಿದ್ದರೆ ಪರಿವರ್ತನೆಯಾಗುವುದು. ಒಂದು ವೇಳೆ ಮುಖಕ್ಕೆ ಬಿದ್ದರೆ ಸುಖ ಭೋಜನ ಪ್ರಾಪ್ತಿಯಾಗುವುದು. ಮೂಗಿಗೆ ಬಿದ್ದರೆ ಸೌಭಾಗ್ಯ ಹೆಚ್ಚುವುದು, ಮೂಗಿನ ತುದಿಗೆ ಬಿದ್ದರೆ ದುಃಖ ಹೆಚ್ಚಾಗುವುದು. ಬಲಗಿವಿಗೆ ಬಿದ್ದರೆ ನಿಮ್ಮ ಆಯುಷ್ಯ ವೃದ್ಧಿಯಾಗುತ್ತದೆ, ಎಡಗಿವಿಗೆ ಬಿದ್ದರೆ ಲಾಭವಾಗುತ್ತದೆ. ಬಲ ಕೆನ್ನೆಗೆ ಬಿದ್ದರೆ ತೊಂದರೆ, ಎಡಗೆನ್ನೆಗೆ ಬಿದ್ದರೆ ಶುಭ. ಕೆನ್ನೆಗಳ ಮಧ್ಯೆ ಬಿದ್ದರೆ ಸಂಪತ್ತು. ಅದೇ ರೀತಿ ಕೆಳತುಟಿ ಮತ್ತು ಮೇಲ್ತುಟಿಯಲ್ಲಿ ಬಿದ್ದರೆ, ಕೆಳತುಟಿಗೆ ಬಿದ್ದರೆ ಸಂಪತ್ತು ಹೆಚ್ಚಾಗುತ್ತದೆ, ಮೇಲ್ತುಟಿಗೆ ಬಿದ್ದರೆ ಜಗಳ ಹೆಚ್ಚಾಗುತ್ತದೆ. ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು.